ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕಲ್ಲಿ ಬಿಹೈಂಡ್ ದ ನೆಕ್ ಲ್ಯಾಟ್ ಪುಲ್ ಡೌನ್ ವ್ಯಾಯಾಮದ ಬಗ್ಗೆ ತಿಳಿಸ್ಕೊಡೋಕ್ಕಾಗಿ ನಿಮ್ಮ ಮುಂದೆ ಬಂದಿರುವಂಥದ್ದು. ಈ ಪರ್ಟಿಕ್ಯುಲರ್ ವ್ಯಾಯಾಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಮಾಡಂಗಿಲ್ಲ ಅಂತ ನಿಲ್ಲಿಸಿದ್ದಾರೆ. ಹಾಗಾದರೆ ಇದನ್ನು ಯಾಕೆ ಮಾಡಂಗಿಲ್ಲ ಅಂತ ನಿಲ್ಲಿಸಿದ್ದಾರೆ, ಮತ್ತು ಮಾಡಂಗಿತ್ತು ಅಂದರೆ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಮತ್ತು ಈ ಮಾಡಬೇಕಾದ್ರೆ ಇದರದ್ದು ಬ್ರೀತಿಂಗ್ ಟೆಕ್ನಿಕ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕಾಗಿಯೇ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ. ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಬಿಹೈಂಡ್ ದ ನೆಕ್ ಲ್ಯಾಟ್ ಪುಲ್ ಡೌನ್ ಈ ಪರ್ಟಿಕ್ಯುಲರ್ ವ್ಯಾಯಾಮ ಬಂದು ನಮ್ಮ ಬೆನ್ನಿಗೆ ಸಂಬಂಧಪಟ್ಟಿರುವಂಥ ಒಂದು ವ್ಯಾಯಾಮ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ವ್ಯಾಯಾಮ ಮಾಡೋದ್ರಿಂದಾಗಿ ನಮ್ಮ ಲ್ಯಾಟಿಸಮ್ ಡಾರ್ಸಿ ಇಲ್ಲ ಲ್ಯಾಟಿಸ್ಮಸ್ ಡಾರ್ಸಿ ಇಲ್ಲ ಲ್ಯಾಟ್ಸ್ ಅಂತ ಏನು ಕರಿತೀವಿ ಜಿಮ್ ಲ್ಯಾಂಗ್ವೇಜಲ್ಲಿ, ಈ ಪರ್ಟಿಕ್ಯುಲರ್ ಮಾಂಸಖಂಡಕ್ಕೆ ಮಾಡುವಂಥ ಒಂದು ವ್ಯಾಯಾಮ ಆಗಿರುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಲ್ಯಾಟಿಸಮ್ ಡಾರ್ಸಿ ಅಂದರೆ ನಮ್ಮ ಬೆನ್ನಿನಲ್ಲೇ ತುಂಬ ಅಗಲವಾಗ ಇರುವಂಥ ಒಂದು ಮಾಂಸಖಂಡ ಇದಾಗಿರೋದ್ರಿಂದಾಗಿ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದಾಗ ನಮ್ಮ ಅಪ್ಪರ್ ಬಾಡಿ ವಿ ಶೇಪ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥ ಒಂದು ವ್ಯಾಯಾಮ ಇದಾಗಿರುತ್ತೆ. ಹಾಗಾದರೆ ಇದನ್ನು ಯಾಕಾಗಿ ಮಾಡಂಗಿಲ್ಲ ಅಂತ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ನಿಲ್ಲಿಸಿದ್ದಾರೆ ಸರ್ ಅಂತ ನೀವು ಕೇಳಿದ್ರೆ, ನಾನು ಮೊದಲು ತಿಳಿಸ್ಕೊಟ್ಬಿಡ್ತೀನಿ. ಆಮೇಲೆ ಇದನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಮಿಸ್ಟೇಕ್ ಯಾವ ರೀತಿಯಾಗಿ ಮಾಡ್ತಾರೆ, ಎಲ್ಲರೂ ಜಿಮ್ಮಲ್ಲಿ ಪ್ರತಿಯೊಬ್ಬರೂ ಈ ಪರ್ಟಿಕ್ಯುಲರ್ ವ್ಯಾಯಾಮನ ಬ್ಯಾಕ್ ವರ್ಕೌಟ್ ಮಾಡಬೇಕಾದ್ರೆ ಮಾಡುವಂಥ ಒಂದು ವ್ಯಾಯಾಮ ಇದು. ಇದನ್ನು ಯಾವ ರೀತಿಯಾಗಿ ತಪ್ಪುಗಳನ್ನ ಮಾಡ್ತಾರೆ, ಈ ಪರ್ಟಿಕ್ಯುಲರ್ ವ್ಯಾಯಾಮದಲ್ಲಿ ಯಾವ್ಯಾವ ರೀತಿಯಾಗಿ ತಪ್ಪುಗಳನ್ನ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಏನು ಮಾಡ್ತಾರೆ, ಕೂತ್ಕೊತಾರೆ, ಸ್ಟ್ರೈಟಾಗಿ ಕೂತಿರ್ತಾರೆ, ಮುಂದೆ ನೋಡ್ತಾ ಇರ್ತಾರೆ, ಅಗಲವಾಗಿ ಹಿಡಿದಿರ್ತಾರೆ. ಇದನ್ನು ಬಾರ್ನ ಕೆಳಗಡೆ ಎಳಿಬೇಕಾದ್ರೆ ಚೆಸ್ಟ್ನ ಡೌನ್ ಮಾಡ್ತಾರೆ, ಕತ್ನ ಬಗ್ಗಿಸ್ತಾರೆ. ಈ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಈ ರೀತಿಯಿಂದ ಮಾಡೋದ್ರಿಂದಾಗಿ ಏನಾಗುತ್ತೆ ಅಂತ ನೋಡಿದಾಗ ನಮ್ಮದು ರೊಟೇಟರ್ ಕಾಫ್ ಬೋನ್ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ. ಜಾಸ್ತಿ ಲೋಡ್ ಬೀಳೋದ್ರಿಂದಾಗಿ ಅದರದ್ದೇ ಆಗಿರೋವಂಥ ಒಂದು ಮೂಮೆಂಟ್ ಇರೋದ್ರಿಂದ ನೀವು ಯಾವಾಗ ಜಾಸ್ತಿ ವೆಯ್ಟ್ ಹಾಕ್ಕೊಂಡು ಎಳಿತಾ ಇರ್ತೀರಾ, ಎಳಿಬೇಕಾದ್ರೆ ಏನಾಗುತ್ತೆ, ನಮ್ಮ ಶೋಲ್ಡರ್ ರೊಟೇಟ್ ಆಗುತ್ತೆ. ಬ್ಯಾಕ್ವರ್ಡ್ ರೊಟೇಟ್ ಆಗೋದ್ರಿಂದಾಗಿ ಏನಾಗುತ್ತೆ, ಜಾಸ್ತಿ ಲೋಡ್ ರೊಟೇಟರ್ ಕಾಫ್ ಬೋನ್ ಮೇಲೆ ಬೀಳೋದ್ರಿಂದ ಇಂಜುರಿ ಆಗುವಂಥ, ಶೋಲ್ಡರ್ ಇಂಜುರಿ ಆಗುವಂಥ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಇನ್ನೊಂದು ಏನು ಮಾಡ್ತಾರೆ, ಕಮ್ಮಿ ವೆಯ್ಟ್ ಇಟ್ಕೊಂಡಿರ್ತಾರೆ, ಎಳಿಬೇಕಾದ್ರೆ ತಲೆ ಬಗ್ಸೋದ್ರ ಜೊತೆಗೆ ನೆಕ್ಗೆ ಈ ಥರ ಹೊಡ್ಕೊಳ್ತಾರೆ. ಈ ರೀತಿಯಾಗಿ ಹೊಡ್ಕೊತಾ ಇರ್ತಾರೆ. ಅವ್ರ ಲೆಕ್ಕದಲ್ಲಿ ಏನು ಅಂದರೆ, ತುಂಬ ಕೆಳಗಡೆ ತನಕ ಎಳೆದಾಗ ಮಸಲ್ ಫುಲ್ ರೇಂಜ್ ಆಫ್ ಮೋಷನ್ ತಗೊಳ್ಳೋದ್ರಿಂದಾಗಿ, ಮೂಮೆಂಟ್ ತಗೊಳ್ಳೋದ್ರಿಂದಾಗಿ ಮಸಲ್ ಬೇಗ ಡೆವಲಪ್ ಆಗುತ್ತೆ. ಲ್ಯಾಟಿಸಮ್ ಡಾರ್ಸಿ ಅಂದರೆ ಲ್ಯಾಟ್ಸ್ ಮಸಲ್ ತುಂಬ ಬೇಗ ಡೆವಲಪ್ ಆಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನಲ್ಲಿ ಇರ್ತಾರೆ. ಇದು ಹೊಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸರ್ವೈಕಲ್ ಸ್ಪೈನ್ ಏನಿರುತ್ತೆ ಅದಕ್ಕೆ ಏಟ್ ಬಿದ್ದು ಕೆಲವು ಟೈಮ್ ಪ್ಯಾರಲೈಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಏಜ್ ಆದಮೇಲೆ ಸರ್ವೈಕಲ್ ಕಾಲರ್ ಯೂಸ್ ಮಾಡುವಂಥ ಒಂದು ಸಂಭವನೂ ಆಗುವಂಥ ಚಾನ್ಸಸ್ ಬಹಳಷ್ಟು ಇರೋದ್ರಿಂದಾಗಿ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಮಾಡಂಗಿಲ್ಲ ಅಂತ ನಿಲ್ಲಿಸಿರೋವಂಥದ್ದು. ಹಾಗಾದರೆ ಇದನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ಬೋದು ಸರ್ ಅಂತ ನೀವು ಕೇಳಿದ್ರೆ, ಸೇಮ್ ಬ್ರಾಡ್ ಗ್ರಿಪ್ ತಗೊತೀರಾ, ಕೂತ್ಕೊಂಡಾಗ ಚೆಸ್ಟ್ ಅಪ್ ಮಾಡಿರ್ತೀರಾ, ಕೋರ್ ಟೈಟ್ ಮಾಡಿರ್ತೀರಾ, ಎಳಿಬೇಕಾದ್ರೆ ಹಾಫ್ ಮಾತ್ರ ಎಳಿತೀರಾ, ಬಿಡ್ತೀರಾ, ಎಳಿಬೇಕಾದ್ರೆ ಹಾಫ್ ಮಾತ್ರ ಎಳಿತೀರಾ, ಬಿಡ್ತೀರಾ, ಎಳಿತೀರಾ, ಬಿಡ್ತೀರಾ. ಈ ರೀತಿಯಾಗಿ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ ಪೂರ್ತಿ ಕೆಳಗಡೆ ತನಕ ಎಳಿಬಾರ್ದು. ಬಾರ್ನ ಪೂರ್ತಿ ಕೆಳಗಡೆ ತನಕ ಎಳೆದಾಗ ಏನಾಗುತ್ತೆ, ಶೋಲ್ಡರ್ ಅದು ಪರ್ಟಿಕ್ಯುಲರ್ ಮೂಮೆಂಟ್ ಏನಿರುತ್ತೆ ಆ ಮೂಮೆಂಟಿಂದ ಹೊರಗಡೆ ಬಂದ್ಬಿಡುತ್ತೆ. ಶೋಲ್ಡರ್ ಹಿಂದೆ ರೊಟೇಟ್ ಆಗೋದ್ರಿಂದಾಗಿ ನಿಮಗೆ ಪ್ರೆಷರ್ ಜಾಸ್ತಿ ರೊಟೇಟರ್ ಕಾಫ್ ಬೋನ್ ಮೇಲೆ ಇರೋದ್ರಿಂದ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ. ಹಾಗಾದರೆ ಇದನ್ನು ಎಳಿಬೇಕಾದ್ರೆ ಎಷ್ಟು ಎಳಿಬೇಕು, ಹಾಫ್ ಎಳಿಬೇಕು, ಬಿಡಬೇಕಾದ್ರೂ ಅಷ್ಟೇ. ನಾನು ಪ್ರತಿ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ, ಪೂರ್ತಿ ಎಲ್ಬೋನ ಲಾಕ್ ಮಾಡಬಾರ್ದು. ಲಾಕ್ ಮಾಡೋದ್ರಿಂದ ಎಲ್ಬೋನು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 92ರಿಂದ 95% ನೀವು ಸ್ಟ್ರೈಟ್ ಮಾಡಿದ್ರೆ ಸಾಕು. ಈ ಲಾಕ್, ಇಷ್ಟು ಮೂಮೆಂಟು ನೀವು ರೆಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಇದೊಂದು. ಹಾಗಾದರೆ ಇದರಲ್ಲಿ ಬ್ರೀತಿಂಗ್ ಟೆಕ್ನಿಕ್ಕನ್ನು ಹೇಳ್ತೀನಿ ಅಂತ ಹೇಳಿದ್ರಲ್ಲ ಸರ್, ಯಾವ ರೀತಿಯಾಗಿ ಬ್ರೀತಿಂಗ್ ಟೆಕ್ನಿಕ್ ಬರುತ್ತೆ ಇದರಲ್ಲಿ ಅಂದರೆ, ಕೂತ್ಕೊತೀವಿ,
ಕೋರ್ ಟೈಟ್ ಮಾಡ್ಕೊತೀವಿ, ಚೆಸ್ಟ್ ಎತ್ತೀವಿ. ಎಳಿಬೇಕಾದ್ರೆ ಎಕ್ಸೇಲ್ ಮಾಡಬೇಕು, ಅಂದರೆ ಬ್ರೀತ್ನ ಹೊರಗಡೆ ಬಿಡಬೇಕು. ಬಿಡಬೇಕಾದ್ರೆ ಎಳ್ಕೋಬೇಕು, ಬಿಡಬೇಕು, ಉಸಿರನ್ನ ಹೊರಗಡೆ ಬಿಡಬೇಕು. ಬಿಡಬೇಕಾದ್ರೆ ಎಳ್ಕೋಬೇಕಾಗತ್ತೆ, ಉಸಿರನ್ನ ಎಳ್ಕೋಬೇಕಾಗತ್ತೆ. ಎಳೆಯೋ ಟೈಮಲ್ಲಿ ಉಸಿರನ್ನ ಹೊರಗಡೆ ಬಿಡಬೇಕು, ಬಾರ್ನ ಬಿಡೋ ಟೈಮಲ್ಲಿ ಎಳ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ತೋರಿಸಿರೋಂಥ ಟೆಕ್ನಿಕ್ಸ್ನ ನಿಮ್ಮ ವರ್ಕೌಟಲ್ಲಿ ರೊಟೀನಲ್ಲಿ ಯೂಸ್ ಮಾಡ್ಕೊಳ್ಳಿ. ಬಹಳಷ್ಟು ಸೇಫ್ ರೇಂಜಲ್ಲಿ ರಿಸಲ್ಟ್ನ ನೋಡ್ಬೋದು ಅಂತ ಹೇಳ್ತಾ, ಯಾವುದೇ ರೀತಿಯಾದಂಥ ಡ್ಯಾಮೇಜಸ್ ಮಾಡ್ಕೊಳ್ಳದೆ ಮಸಲ್ನ ಡೆವಲಪ್ ಮಾಡ್ಬೋದು, ಟೋನ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್.